ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಚಿಕನ್ನಲ್ಲಿ ಎಷ್ಟೊಂದು ರೆಸಿಪೀಸ್ ಮಾಡ್ತೀವಿ ಅಲ್ವಾ ನಾವು. ಚಿಕನ್ ಮಸಾಲಲ್ಲೇ ತುಂಬ ವೆರೈಟೀಸ್ ಇದೆ. ಆದರೆ ನೀವು ಯಾವತ್ತಾನ ಚಿಕನ್ ಕ್ಯಾಶ್ಯೂ ಮಸಾಲ ಟ್ರೈ ಮಾಡಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಈ ರೆಸಿಪಿಗೆ ನಾನು ಚಿಕನ್ 1 kg ತಗೊಂಡಿದ್ದೀನಿ. ನೀಟಾಗಿ 2-3 ಸತಿ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 3 ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಕೂಡ ಈ ಥರ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 4ರಿಂದ 5 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್. ಇದರ ಜೊತೆಗೆ ಚಿಕನ್ ಮಸಾಲ 3ರಿಂದ 4 ಟೇಬಲ್ ಸ್ಪೂನ್, ಹಾಗೆ ಗೋಡಂಬಿ ಪೌಡರ್ ಮಾಡ್ಕೊಂಡಿದ್ದೀನಿ 3ರಿಂದ 4 ಟೇಬಲ್ ಸ್ಪೂನ್, ಮತ್ತು ಉಪ್ಪು, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್. ಖಾರ ತುಂಬ ಸ್ಪೈಸಿ ಬೇಕಂದರೆ ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ. ಹಾಗೆ ಎಣ್ಣೆ 4ರಿಂದ 5 ಟೇಬಲ್ ಸ್ಪೂನ್. ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಪಾನ್ ಇಟ್ಕೊಳ್ಳೋಣ. ಅದು ಕಾದ ನಂತರ ನಾವು ತೊಗೊಂಡಿರೋ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ನಾವು ತೊಗೊಂಡಿರೋ ಚಿಕನ್ ಹಾಕ್ಕೋಬೇಕಾಗತ್ತೆ. ಸೊ ಚಿಕನ್ ಹಾಕಿದ ತಕ್ಷಣ ನಾವು ಯೂಶಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ. 1ರಿಂದ 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 3ರಿಂದ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಫ್ರೈ ಆಗ್ತಾ ಆಗ್ತಾ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಶುರು ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಈಗ ಲಿಡ್ ಕ್ಲೋಸ್ ಮಾಡಿ ನಾವು ಚಿಕನನ್ನು 5ರಿಂದ 7 ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಫ್ಲೇಮು ಕಂಪ್ಲೀಟ್ ಲೋ ಅಲ್ಲಿರಲಿ, ಇಲ್ಲಾಂದರೆ ಸಿಹಿರುತ್ತೆ. ಈಗ ಲಿಡ್ ಓಪನ್ ಮಾಡಿ ಮತ್ತೆ ಒಂದ್ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಕಂಪ್ಲೀಟಾಗಿ ಡ್ರೈ ಆಗಿದ್ರೆ ಓಕೆ, ಇಲ್ಲ ಇನ್ನೂ ಸ್ವಲ್ಪ ನೀರಿದೆ ಅಂತ ಅನಿಸಿದ್ರೆ ಫ್ರೈ ಮಾಡ್ಕೋಬೋದು. ಆಲ್ಮೋಸ್ಟ್ ನೋಡಿ, ಇಲ್ಲಿ ಕಂಪ್ಲೀಟ್ ನೀರು ಡ್ರೈ ಆಗಿದೆ. ಈಗ ನಾನು ತೊಗೊಂಡಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತಾ ಇದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನಾವು ತೊಗೊಂಡಿರೋ ಅಂಥ ಚಿಕನ್ ಮಸಾಲ ಪೌಡರ್ ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಹಾಗೆ ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಮಿಕ್ಸ್ ಮಿಕ್ಸ್ ಮಿಕ್ಸ್. ಈಗ ಯೂಶಲಿ ಚಿಕನ್ ಮಸಾಲ ನಮಗೆ ತುಂಬ ಬ್ರ್ಯಾಂಡ್ ಸಿಗುತ್ತೆ. ಸೊ ನಿಮಗೆ ಯಾವುದು ತುಂಬ ಚೆನ್ನಾಗಿದೆ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಮೊಸರು ಹಾಕೋತಾ ಇದ್ದೀನಿ. ಮತ್ತು 1-2 ಸತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸೊ ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ಅಷ್ಟು ಜಾಸ್ತಿ ಹಾಕೋಬೋದು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಫ್ರೆಂಡ್ಸ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಬೇಯಬೇಕು. ಚೆನ್ನಾಗಿ ಚಿಕನ್ ಬ್ಲೆಂಡ್ ಆಗಬೇಕು. ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆದರೆ ಚಿಕನ್ಗೆ ಸಖತ್ತಾಗಿರುತ್ತೆ. ಈಗ ಲಿಡ್ ಓಪನ್ ಮಾಡಿದೆ, ನೋಡಿ ಚಿಕನ್ ಜೊತೆ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಹಸಿ ವಾಸನೆ ಕೂಡ ಬರ್ತಾ ಇಲ್ಲ. ಈ ಟೈಮಲ್ಲಿ ನಾವು ತೊಗೊಂಡಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಗೋಡಂಬಿ ಪುಡಿ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಗೋಡಂಬಿ ಪುಡಿ ಹಾಕಿರೋದ್ರಿಂದ ಗ್ರೇವಿ ಕುದೀತಾ ಕುದೀತಾ ತುಂಬ ಗಟ್ಟಿ ಆಗುತ್ತೆ. ಸೊ ಯಾವಾಗ ಗ್ರೇವಿ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ ಆವಾಗ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 2 ನಿಮಿಷ ನಾವು ಚಿಕನ್ನ ಬೇಯಿಸ್ಕೊಂಬಿಡ್ಬೇಕು ಅಷ್ಟೇ ಫ್ರೆಂಡ್ಸ್. ಈಗ ಲಿಡ್ ಓಪನ್ ಮಾಡಿ ಒಂದ್ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಚಿಕನ್ ಕ್ಯಾಶ್ಯೂ ಮಸಾಲ ರೆಡಿಯಾಗಿದೆ. ತುಂಬ ಸಿಂಪಲ್ ಆಗಿದೆ, ತುಂಬ ಬೇಗ ಆಗುತ್ತೆ. ಯಾವ ಗ್ರೈಂಡ್ ಮಾಡೋದು ಅಥವಾ ಮಸಾಲ ರೆಡಿ ಮಾಡ್ಕೊಳೋ ಅಂತ ಕೆಲಸ ಇರೋಲ್ಲ, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಸೊ ಹೊಸ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ, ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್, ವ್ಲಾಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.